ಸೌಮ್ಯ ಸತೀಶ್. ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಸಂವಿಧಾನ ಜಾಗೃತಿ ಜಾಥಾ ರಥ ಚಿಂತಾಮಣಿಯಿಂದ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಗಮಿಸುತ್ತಿದ್ದಂತೆ ಶಾಸಕರಾದ ಬಿಎನ್ ರವಿಕುಮಾರ್ ರವರು ಹಾಗೂ ತಹಶೀಲ್ದಾರ್ ಬಿಎನ್ ಸ್ವಾಮಿರವರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು, ದಲಿತ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದು ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮುನಿರಾಜು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಗ್ರಾಮಾಂತರ ಪೊಲೀಸ್ ಠಾಣೆ ಸುಬ್ಬಿ ಇನ್ಸ್ಪೆಕ್ಟರ್ ಸತೀಶ್, ಗ್ರಾಮ ಪಂಚಾಯಿತಿ ಪಿಡಿಒ ರಮಾಕಾಂತ್, ತಾಲೂಕು ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಟಿಎ ಚಲಪತಿ, ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕದಿರಿ ನಾಯಕನಹಳ್ಳಿ ರವಿಕುಮಾರ್, ಮುಖಂಡರಾದ ಚಿಕ್ಕದಾಸನಹಳ್ಳಿ ಬೇಕರಿ ನರಸಿಂಹಗೌಡ, ಬ್ಯಾಂಕ್ ನರಸಿಂಹಗೌಡ, ಬೂಸಾ ನಾರಾಯಣಸ್ವಾಮಿ, ಕೊತ್ತನೂರು ಲಕ್ಷ್ಮೀಪತಿ, ಕುಂದಲಗುರ್ಕಿ ಚಂದ್ರು, ಮುನೀಂದ್ರ, ಅರುಣ್ ಕುಮಾರ್, ಕದಿರಿನಾಯಕನಹಳ್ಳಿ ಶಿವಕುಮಾರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ವರದಿ ನವೀನ್ ಕುಮಾರ್, ಎಸ್ಎನ್, ಸೋರಕಾಯಲಹಳ್ಳಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಜಾರಿಗೆ ಬಂದು 2024ಕ್ಕೆ 74 ವರ್ಷ ತುಂಬಿ 75ನೇ ವರ್ಷಕ್ಕೆ ಅಂದರೆ ಅಮೃತ ಮಹೋತ್ಸವಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಈ ಅಮೃತ ಮಹೋತ್ಸವದ ಅಂಗವಾಗಿ ಸಂವಿಧಾನದ ಒಂದು ಜಾಥಾ, ಜಾಗೃತಿ ಜಾಥಾ ಎಲ್ಲ ಜಿಲ್ಲೆಯ ತಾಲೂಕುಗಳಲ್ಲಿ ಮುಗಿಸಿ ಇವತ್ತು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿದೆ. ಅದರಲ್ಲಿ ಮೊದಲಿಗೆ ಎಲ್ಲ ಗ್ರಾಮ ಪಂಚಾಯಿತಿ 28 ಗ್ರಾಮ ಪಂಚಾಯಿತಿಗಳಲ್ಲಿ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಾವು ಸ್ವೀಕರಿಸಿಕೊಂಡಿದ್ವಿ. ಸಂವಿಧಾನ ಎಂಬುದು ಪ್ರತಿ ದೇಶದ ಮೂಲಭೂತ ಕಾನೂನು. ಸಂವಿಧಾನದ ಪರಿಕಲ್ಪನೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಯಾತಕ್ಕೆ ಒಂದು ದೇಶಕ್ಕೆ ಸಂವಿಧಾನ ಇರಬೇಕು, ಸಂವಿಧಾನ ಇಲ್ಲದೆ ಒಂದು ದೇಶ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪರಿಕಲ್ಪನೆ ಎಲ್ಲರಿಗೂ ಮೊದಲಿಗೆ ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಒಂದು ದೇಶ ಸ್ವತಂತ್ರಕ್ಕೂ ಮೊದಲು ರಾಜರು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ರಾಜಾಜ್ಞೆ, ರಾಜ ಮಾಡಿದ್ದೇ ಕಾನೂನು ಎಂಬ ಒಂದು ನಿಯಮ ಇರುತ್ತೆ. ಅದಾದ ನಂತರ ಎಲ್ಲ ದೇಶಗಳು ಜನರಿಂದ ಆಯ್ಕೆಯಾಗಿ ಪ್ರಜಾಪ್ರಭುತ್ವ ಎನ್ನೋ ಒಂದು ವ್ಯವಸ್ಥೆಯಲ್ಲಿ ಬಂದಾಗ ಆ ಚುನಾವಣೆ ಹೇಗೆ ನಡೀಬೇಕು, ಆ ದೇಶದ ಕಾರ್ಯಾಂಗ ಹೇಗೆ ಕಾರ್ಯನಿರ್ವಹಿಸಬೇಕು,
ನ್ಯಾಯಾಂಗ ಹೇಗೆ ತನ್ನ ಕೆಲಸಗಳನ್ನ ಮಾಡಬೇಕು, ಜನರಿಂದ ಆಯ್ಕೆಯಾದಂತಹ ಎಲ್ಲ ಶಾಸಕರು, ಸಂಸತ್ ಸದಸ್ಯರು, ಶಾಸಕಾಂಗ ಹೇಗೆ ತನ್ನ ಕಾನೂನುಗಳನ್ನ ಮಾಡಬೇಕು ಅನ್ನೋ ಬಗ್ಗೆ ಪ್ರಮುಖ ಒಂದು ದೇಶದ ದೊಡ್ಡ ಒಂದು ವಿಷಯ. ಈ ಪ್ರಮುಖ ವಿಷಯಗಳಿಗೆ ಆಧಾರವಾಗಿ ನಮ್ಮ ಭಾರತ ಸಂವಿಧಾನ ರಚನೆ ಆಗಿದೆ. ದೇಶದಲ್ಲಿ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆ 34 ಕೋಟಿ. ನಮಗೆ ಸ್ವತಂತ್ರ ಬಂದು 77 ವರ್ಷ ಆಗಿದೆ. ಇವತ್ತು ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ. ಇವತ್ತು ಈ 140 ಕೋಟಿ ಇವತ್ತು ನೆಮ್ಮದಿಯಾಗಿ ನಾವೆಲ್ಲರೂ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಜೀವನ ಮಾಡಲಿಕ್ಕೆ ಕಾರಣ ಈ ದೇಶದ ಹಲವಾರು ಮಹಾನ್ ನಾಯಕರುಗಳನ್ನ ಎಲ್ಲರನ್ನೂ ನಾವು ಈ ಸಂದರ್ಭದಲ್ಲಿ ನೆನೆಸುತ್ತಾ, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯದ ರೈತನಿಗೆ, ಒಬ್ಬ ಸಾಮಾನ್ಯದ ವ್ಯಕ್ತಿಗೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಮೊದಲನೇದಾಗಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ. ಈ ಒಂದು ಕ್ಷೇತ್ರದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾದ ಜೀವನ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತಾಲೂಕಿನ ಬಹಳಷ್ಟು ಜನ ಎಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲಿದ್ದಾರೆ. ನಾನು ಯಾರ ಬಗ್ಗೆನೂ ನಾನು ಯಾವತ್ತೂ ಒಬ್ರು ತೊಂದರೆ ಆಗ್ಬೇಕು, ಒಬ್ರು ತೊಂದರೆ ಕೊಡ್ಬೇಕಂತ ಉದ್ದೇಶದಿಂದ ನಾನು ಯಾರನ್ನೂ ಮಾತಾಡಲ್ಲ. ನಾನು ದಯಮಾಡಿ ನಿಮ್ಗೆ ಮನವಿ ಮಾಡ್ತಕ್ಕಂಥದ್ದು, ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಒಳ್ಳೇದಾಗಂಥ ಕೆಲಸ ತಾವು ಮಾಡ್ಬೇಕಂತೇಳಿ